ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಜಸ್ಟ್ ಇವಾಗ ತಾನೇ ಯೂನಿಯನ್ ಕ್ಯಾಬಿನೆಟ್ಟು ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಸೊ ಆ ರಾಜ್ಯ ಯಾವುದು ಅಂತಂದರೆ ಆ ರಾಜ್ಯ ಕೇರಳ ಆಗಿರ್ತದೆ ನೋಡಿ. ಈ ಕೇರಳ ರಾಜ್ಯವನ್ನು ಕೇರಳಂ ಅಂತಂದು ಮಾಡಬೇಕಂತಂದು 2023-24ರಿಂದ ಹರಸಾಹಸ ಮಾಡ್ತಾ ಇದ್ದಾರೆ. ಸೊ ಈ ಕೇರಳ ರಾಜ್ಯವನ್ನ ಕೇರಳಂ ಅಂತಂದು ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡ್ತಿತ್ತು, ಅಪ್ರೂವ್ ಮಾಡಿದೆ. ಸೊ ಏನ್ ಈ ಕೇರಳ ಯಾವ ಒಂದು ಕರೆಂಟ್ ಇವೆಂಟ್ಗೆ ರಿಲೇಟ್ ಆಗ್ತದೆ, ನಮ್ಮ ಯಾವ ಒಂದು ಕೋರ್ ಸಬ್ಜೆಕ್ಟಿಗೆ ರಿಲೇಟ್ ಆಗ್ತದೆ ಅಂತಂದ್ರೆ ಇದು ಬಂದ್ಬಿಟ್ಟು ಪಾಲಿಟಿಗೆ ರಿಲೇಟ್ ಆಗ್ತದೆ. ಸೊ ಯಾವ ಒಂದು ಆರ್ಟಿಕಲ್ ಮೂಲಕ ನಾವು ಕೇರಳ ರಾಜ್ಯವನ್ನ ಕೇರಳಂ ಅಂತಂದು ಅದರ ಹೆಸರು ಬದಲಾವಣೆ ಮಾಡಿದ್ವಿ ಅಂತಂದ್ರೆ ಆರ್ಟಿಕಲ್ 1ನೇ ಭಾಗದ 3ನೇ ಆರ್ಟಿಕಲ್ ಏನ್ ಹೇಳುತ್ತದಂತಂದ್ರೆ ಗಡಿ ಆಗಿರ್ಬೋದು, ಯಾವುದೇ ರಾಜ್ಯದ ಗಡಿ ಮತ್ತೆ ರಾಜ್ಯದ ಹೆಸರನ್ನ ಬದಲಾಯಿಸ್ತಕ್ಕಂತಹ ಹಕ್ಕನ್ನ ಹೊಂದಿರತಕ್ಕಂಥದ್ದು ಕೇವಲ ಸಂಸತ್ತಿಗೆ. ಓಕೆನಾ? ಸಂಸತ್ತಿಗೆ ಮಾತ್ರ ಈ ಗಡಿ ಮತ್ತು ರಾಜ್ಯದ ಹೆಸರನ್ನ ಬದಲಾವಣೆ ಮಾಡ್ತಕ್ಕಂತಹ ಅಧಿಕಾರ ಇರತಕ್ಕಂಥದ್ದು ಕೇವಲ ಸಂಸತ್ತಿಗೆ ಮಾತ್ರ ಇರ್ತದೆ ನೋಡಿ. ಸೊ ಯಾರಾದ್ರೂ ಕ್ವಶನ್ ಅಲ್ಲಿ ಈ ರೀತಿ ಕ್ವಶನ್ ಕೇಳಿದ್ರೆ ನೀವು ರಾಜ್ಯಕ್ಕೆ ಇದೆ ಅಥವಾ ರಾಜ್ಯ ಸ್ಟೇಟ್ ಲೆಜಿಸ್ಲೇಟಿವ್ಗೆ ಇದೆ ಅಂತಂದು ಹಾಕಿ ಬರಬಾರ್ದು. ಸೊ ಸಂಸತ್ತಿಗೆ ಏನಿರ್ತದ ಈ ಒಂದು ಅಧಿಕಾರ ಇರ್ತದ. ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಂತಂದ್ರೆ ಈ ಸಂಸತ್ತು ರಾಜ್ಯಸಭೆ ಮತ್ತು ಲೋಕಸಭೆ ಅಂತಂದು ಹೊಂದಿರ್ತದ. ಸೊ ಇಲ್ಲಿ ಈ ಒಂದು ಹೆಸರಿಗೆ ಸಂಬಂಧಪಟ್ಟಂತ ಒಂದು ಬಿಲ್ ಅನ್ನ ಏನ್ ಮಾಡ್ತಾರ, ರಾಜ್ಯಸಭೆ ಆಗಿರ್ಬೋದು ಅಥವಾ ಲೋಕಸಭೆಯಲ್ಲಿ ಏನ್ ಮಾಡ್ತಾರ, ಆ ಒಂದು ಬಿಲ್ಲಿಗೆ ಸಂಬಂಧಪಟ್ಟಂತೆ ಒಂದು ವಾಯ್ಸ್ ಅನ್ನ ರೈಸ್ ಮಾಡ್ತಾರೆ. ಸೊ ವಾಯ್ಸ್ ರೈಸ್ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರ, ನೋಡ್ರಪ್ಪ ಈ ರೀತಿ ನಮ್ಮ ಸಂಸತ್ತಿನಲ್ಲಿ ಸೊ ಈ ಕೇರಳ ರಾಜ್ಯವನ್ನ ಕೇರಳಂ ಅಂತಂದು ಮಾಡ್ಬೇಕಂತಂದು ಒಂದು ತಿದ್ದುಪಡಿ ತರ್ಬೇಕಂತಂದು ಬಿಲ್ ಅನ್ನ ತಂದಿರ್ತಾರ. ಸೊ ನಾವ್ ಏನ್ ಮಾಡಮು ಅಂತಂದು ಇವ್ರು ಯಾರಿಗೆ ಕೇಳ್ತಾರ, ಈ ಕೇರಳ ರಾಜ್ಯದವ್ರಿಗೆ ಕೇಳ್ತಾರ. ಸೊ ಈ ಕೇರಳ ರಾಜ್ಯದವರಿಗೆ ಎಸ್ ಅನ್ನ ಹೇಳ್ರಿ ಅಥವಾ ನೋ ಅನ್ನ ಹೇಳ್ರಿ ಅಂತಂದು ಹೇಳ್ತಾರೆ. ಸೊ ಈ ಸಂದರ್ಭದಲ್ಲಿ ಈ ಕೇರಳ ರಾಜ್ಯದವರು ಎಸ್ ಅಂತಂದ್ರು ಅಂತ ತಿಳ್ಕೊಳ್ಳಿ. ಎಸ್ ಅಂದ್ರು, ಆಯ್ತಪ್ಪ ನೀವು ಮಾಡ್ರಿ, ಕೇರಳ ಇದ್ದದ್ದು ಕೇರಳಂ ಅಂತಂದು ಮಾಡ್ರಿ ಅಂತಂದ್ರ ಇವ್ರು ಏನ್ ಮಾಡ್ತಾರ ಅಂದ್ರು ಚೇಂಜ್ ಮಾಡ್ತಾರ. ಎಸ್ ಅಂದ್ರೇನು, ಇವ್ರೇನ್ ಮಾಡ್ತಾರ ಆ ರಾಜ್ಯದ ಹೆಸರನ್ನ ಚೇಂಜ್ ಮಾಡ್ತಾರ. ಒಂದ್ ವೇಳೆ ನೋ ಅಂದ್ರೆ ಬಿಟ್ಬಿಡ್ತಾರ. ಸಂಸತ್ತಿನಲ್ಲಿ ಪಾರ್ಲಿಮೆಂಟು ನೋ ಅಂದ್ರೇನು ಬಿಡಂಗಿಲ್ಲ ಅವ್ರು. ನೋ ಅಂದ್ರೂ ಕೂಡ ಅವ್ರು ಏನ್ ಮಾಡ್ತಾರ, ಆ ರಾಜ್ಯದ ಹೆಸರನ್ನ ಚೇಂಜ್ ಮಾಡ್ತಾರ ನೋಡಿ. ಈ ರೀತಿನೇ KS UPSC ಅಲ್ಲಿ ಈ ರೀತಿ ಟ್ರಿಕಿ ಕ್ವಶನ್ ನ ಕೇಳ್ತಾರ. ಸೊ ಇದು ಕ್ಲಿಯರ್ ಆಯ್ತಾ? ಇವ್ರು ಏನ್ ಮಾಡ್ತಾರ, ರಾಜ್ಯಕ್ಕೆ ಕಳಿಸ್ತಾರ, ಕೇರಳ ರಾಜ್ಯಕ್ಕ. ಸೊ ನಾವು ಮಾಡಮು ಬೇಡ ಅಂತಂದಾಗ ಅವ್ರು ಎಸ್ ಅಂದ್ರೂ ಮಾಡ್ತಾರ, ನೋ ಅಂದ್ರೂ ಕೂಡ ಈ ಒಂದು ಸಂಸತ್ ಏನ್ ಮಾಡ್ತದ, ಆ ಹೆಸರನ್ನ ಚೇಂಜ್ ಮಾಡ್ತದ ನೋಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಈ ಸಂಸತ್ತು ಏನ್ ಮಾಡ್ತದ ಅಂತಂದ್ರೆ ಸಿಂಪಲ್ ಮೆಜಾರಿಟಿ ನೋಡಿ. ಸೊ ಸರಳ ಬಹುಮತದಿಂದ ಏನ್ ಮಾಡ್ತದ, ಈ ಒಂದು ಸರಳ ಬಹುಮತದಿಂದ ಒಂದು ತಿದ್ದುಪಡಿಯನ್ನ ಮಾಡಿ ಕೇರಳಂ ಅಂತಂದು ಹೆಸರನ್ನ ಚೇಂಜ್ ಮಾಡಿದ್ರು. ಸೊ ಇದು ಅದೇ ರೀತಿ ಅನುಸೂಚಿ ಶೆಡ್ಯೂಲ್, ಯಾವ ಶೆಡ್ಯೂಲ್ ಅಲ್ಲಿನೂ ಕೂಡ ಚೇಂಜ್ ಆಗ್ತದ. ಶೆಡ್ಯೂಲ್ 1 ಏನ್ ಹೇಳ್ತದಂದ್ರೆ ಕೇಂದ್ರ ಮತ್ತು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಇದ್ರ ಬಗ್ಗೆ ವಿವರಣೆಯನ್ನ ಕೊಡ್ತದ. ಯಾವುದು ಶೆಡ್ಯೂಲ್, ಅನುಸೂಚಿ. ಸೊ 12 ಅನುಸೂಚಿ ಇವೆಲ್ಲ. ಸೊ ಅದರಲ್ಲಿ 1ನೇ ಅನುಸೂಚಿ ಏನಾಗ್ತದ, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಬಗ್ಗೆ ವಿವರಣೆಯನ್ನ ನೀಡ್ತದ. ಸೊ ಈ ಒಂದು ಶೆಡ್ಯೂಲ್ ನಲ್ಲಿಯೂ ಕೂಡ ಏನಾಗ್ತದ, ಈ ಕೇರಳ ಅಂತಂದಿದ್ದು
ಕೇರಳಂ ಅಂತಂತಂದು ಚೇಂಜ್ ಮಾಡ್ತಾರೆ ನೋಡಿ. ಇದಿಷ್ಟು ಕ್ಲಿಯರ್ ಆಯ್ತಾ? ಸೊ ಕೇರಳ ರಾಜ್ಯವನ್ನ ನಾವು ಈಗ ಇವತ್ತಿನಿಂದ ಏನಂತ ಕರಿಬೇಕು? ಕೇರಳಂ ಅಂತಂದು ಕರಿಬೇಕು ಆಗಿರ್ತದ ನೋಡಿ. ಸೊ ಇದಿಷ್ಟು ಇವತ್ತಿಂದು ಕರೆಂಟ್ ಅಫೇರ್ಸ್ ಆಗಿರ್ತದ. ಸೊ ಆರ್ಟಿಕಲ್ ವಿಧಿ 1 ಏನ್ ಹೇಳ್ತದ ಅಂತಂದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ.